ಬಂಧುಗಳೇ, ನಾವು ಮಲಗಿದ್ದೀವಿ, ಮಲಗಿಸಿದ್ದಾರೆ, ಮಲ್ಕೊಂಡೇ ಇರ್ತೀವಿ. ಸಮುದಾಯದ ಆಸ್ತಿಗಳು ಬೇರೆಯವರ ಪಾಲಾಗ್ತಾ ಇದೆ, ನಾವು ಮಾತಾಡೋದೇ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಕನಕ ಗುರುಪೀಠ ಕೇತುಹಳ್ಳಿ ಶಾಖಾ ಮಠದ ಉದ್ಘಾಟನೆಯಲ್ಲಿ ವೇದಿಕೆ ಮೇಲೆ ಹೇಳಿರುವಂಥದ್ದು, ಮೈಸೂರಿನ ಯಾಂದಳ್ಳಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ರಿ, ಅರ್ಧಕ್ಕೆ ನಿಂತಿದೆ ಅಂತೇಳಿ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು. ಎಷ್ಟು ಕೋಟಿ ಆ ಕಟ್ಟಡಕ್ಕೆ ಹಣ ಬಂತು, ಯಾರು ಕೊಟ್ಟರು, ಏನು ಖರ್ಚಾಯಿತು, ಯಾತಕ್ಕೆ ಅರ್ಧಕ್ಕೆ ನಿಂತಿದೆ, ಮುಖ್ಯಮಂತ್ರಿಗಳು ಹೇಳಿದ ನಂತರವೂ ಸಹ ಆ ಭಾಗದ ಜನ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಯ ಭಾಗದ ಜನ ಆದರೂ ಅದರ ಬಗ್ಗೆ ಎಚ್ಚೆತ್ಕೊಳ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಇವತ್ತಿನವರೆಗೂ ಯಾರೂ ಸಹ ತುಟಿ ಬಿಚ್ಚುತ್ತಾ ಇಲ್ಲ, ಬಾಯಿ ಬಿಚ್ಚುತ್ತಾ ಇಲ್ಲ. ಹಾಗಾದರೆ 10ರಿಂದ 20 ಕೋಟಿ ರೂಪಾಯಿ ಹಣ ಏನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಏನಾಯಿತು, ಯಾರ ಕೈಯಲ್ಲಿ ಹೋಯ್ತು, ಹೇಗೆ ಬಂತು, ಅದು ಯಾರದ್ರಿ? ಸಮುದಾಯದ್ದಲ್ವಾ? ಏನಾಯಿತು? ಈ ರಾಜ್ಯದ ಮುಖ್ಯಮಂತ್ರಿ ವೇದಿಕೆ ಮೇಲೆ ಹೇಳಿರುವಂಥದ್ದಕ್ಕೆ 10ರಿಂದ 20 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ನಿರ್ದೇಶಕರು ಹೇಳಿರುವಂಥದ್ದು ನನಗೆ 10 ಕೋಟಿ ಅಲ್ಲ, 20 ಕೋಟಿ ರೂಪಾಯಿ ಹೆಚ್ಚಿನ ಇದರ ಆಗಿದೆ, ಹಣ ಬಂದಿದೆ, ಯಾರು ಕೊಟ್ಟರು ಗೊತ್ತಿಲ್ಲ, ಏನಾಯಿತು ಗೊತ್ತಿಲ್ಲ ಅಂತ. ಇದುವರೆಗೂ ಯಾರಾದರೂ ಮಾತಾಡಿದಾರಾ? ಮಾತಾಡಿಲ್ಲ. 2017ರಲ್ಲಿ ಏನು ಕನಕ ಗುರುಪೀಠದ ವಿಚಾರದಲ್ಲಿ ಲೆಕ್ಕಾಚಾರ ಕೊಟ್ಟರಲ್ಲ, ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿಗಳು ಹರಿಹರ ತಾಲೂಕಿನ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೂಡಿ ಗ್ರಾಮದಲ್ಲಿ 210 ದಿವಸಗಳಿಗೆ ಭಕ್ತರ ಭಕ್ತಿಯ ಕುಟೀರ ಕಟ್ಟಿದ್ರಲ್ಲ. ಯಾವುದು ಸರ್ಕಾರದ ಅನುದಾನ ಇಲ್ಲದೆ ಭಕ್ತರು ಕೊಟ್ಟಿರುವಂಥ ಹಣದಲ್ಲಿ ಮಠವನ್ನು ಕಟ್ಟಿ, ಮಠ ಉದ್ಘಾಟನೆಯ ಟೈಮಲ್ಲಿ ಆ ಪುಸ್ತಕದಲ್ಲಿ ಯಾರ್ಯಾರು ಹಣ ಕೊಟ್ಟಿದ್ರೋ ಎಲ್ಲವನ್ನು ಪ್ರಿಂಟ್ ಮಾಡಿ ಜನರ ಮುಂದೆ ಈ ಪುಸ್ತಕ ಇಟ್ಟರಲ್ಲ. ಇದೇ ಕನಕ ಗುರುಪೀಠದ ಹೆಸರಿನಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಸಪ್ರೇಟಾಗಿ ದೇಣಿಗೆ ಎತ್ತಿದ್ರಲ್ಲ, 1,15,00,000 ಚಿಲ್ಲರೆ. ಇದು ನಾನು ಹೇಳಿರುವಂಥದ್ದಲ್ಲ, ಅವರೇ ಜನರಲ್ ಬಾಡಿ ಪುಸ್ತಕದಲ್ಲಿ ಜಮಾ ಖರ್ಚಿನ ಆಡಿಟ್ ಆದಂಥ ರಿಪೋರ್ಟ್ನಲ್ಲಿ ಕೊಟ್ಟಿರುವಂಥದ್ದು. 2017ರಲ್ಲಿ 1,15,00,000 ಚಿಲ್ಲರೆಯನ್ನು ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ ನಾವು ದೇಣಿಗೆ ಎತ್ತಿದ್ದೀವಿ ಅಂತ ತೋರಿಸ್ತಾರೆ. ಜಮಾ ಖರ್ಚಲ್ಲಿ ತೋರಿಸ್ತಾರೆ, ಖರ್ಚಿನ ಕಾಲಮಲ್ಲಿ ತೋರಿಸ್ತಾರೆ. 1,07,00,000 ಚಿಲ್ಲರೆಯನ್ನು ನಾವು ಖರ್ಚು ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಆದರೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿಗಳಿಗಾಗಲಿ, ಮಠಕ್ಕಾಗಲಿ, ಬೇರೆ ಯಾವುದಕ್ಕಾಗಲಿ 1 ರೂಪಾಯಿಗೆ ಹೋಗಿಲ್ಲ, ಕೊಟ್ಟಿಲ್ಲ. ಹಾಗಾದರೆ ಏನಾಯಿತು? 1,07,00,000 ಚಿಲ್ಲರೆ ಏನಾಯಿತು? 1,15,00,000 ಬಂದಿದೆ, 1,07,00,000 ಹೋಗಿದೆ, ಏನಾಯಿತು? ಏನಕ್ಕೆ ಖರ್ಚು ಮಾಡಿದ್ರಿ? ಲೆಕ್ಕ ಇಲ್ಲ. ಆಡಿಟ್ ಆಗಿರುವಂಥದ್ದಕ್ಕೆ ಲೆಕ್ಕ ಕೊಟ್ಟಿಲ್ಲ. ಏನಾಯಿತು? ಪ್ರಶ್ನೆ ಮಾಡಬೇಕಲ್ಲ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ನೋಡಿದ್ರೆ ಆ ಕತೆ, ಇಲ್ಲಿ ಕನಕ ಗುರುಪೀಠದ ಹೆಸರಿನಲ್ಲಿ ಈ ಕತೆ. ಏನಾಯಿತು? 1,07,00,000 ರೂಪಾಯಿ ಏನಾಯಿತು? 10ರಿಂದ 20 ಕೋಟಿ ರೂಪಾಯಿ ಇಂಜಿನಿಯರಿಂಗ್ ಕಾಲೇಜು ದುಡ್ಡು ಏನಾಯಿತು? ಯಾರು ಕೇಳೋಂಗಿಲ್ವಾ? ಯಾರು ಪ್ರಶ್ನೆ ಮಾಡೋಂಗಿಲ್ವಾ? ಅದಾದ ನಂತರ ಈಗ 13 ಲಕ್ಷದ್ದು ನಾನು ಹೇಳ್ತಾನೇ ಇದ್ದೀನಿ. ಈಗಾಗಲೇ ನಾವು ಉಪ್ಪಾರಪೇಟೆ ಸ್ಟೇಷನ್ನು ಕಮಿಷನರ್ ಇದಕ್ಕೆ ನಾವು 13 ಲಕ್ಷ ರೂಪಾಯಿ ಕಾಣೆಯಾಗಿದೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನವರೊಬ್ಬರು ದೂರು ಕೊಟ್ಟಿದ್ದಾರೆ. ಈಗ ಕೋರ್ಟ್ಗೂ ಹೋಗ್ತಾ ಇದ್ದಾರೆ. 13 ಲಕ್ಷ ಏನಾಯಿತು ಗೊತ್ತಾಗಬೇಕಲ್ಲ. ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ ಬಸ್ಸುಗಳಿಗೆ ಕೊಟ್ಟಿರುವಂತಹ ಮುಂಗಡ ಹಣ ವಾಪಸ್ ಬಂದಿದೆ ಅಂತಂದರೆ ಅದು ಜಮಾ ಆಗಬೇಕಾಗಿತ್ತು, ಸಮುದಾಯಕ್ಕೆ ಲಾಭ ಆಗಬೇಕಾಗಿತ್ತು. ಇವರು ಖರ್ಚಿನ ಕಾಲಮಲ್ಲಿ ತೋರಿಸಿ 13 ಲಕ್ಷ ರೂಪಾಯಿ ಖರ್ಚಿನ ಕಾಲಮಲ್ಲಿ ತೋರಿಸಿ ಸಮುದಾಯಕ್ಕೆ ನಷ್ಟ ಮಾಡಿದ್ದಾರೆ. ಏನಾಯಿತು ದುಡ್ಡದು? ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಏನಾಯಿತು? ಪ್ರತಿಯೊಂದು ಪೈಸಾನು ಸಹ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೆ ಸೇರಬೇಕಲ್ಲ. ಯಾರು ಪ್ರಶ್ನೆ ಮಾಡಿದ್ದೀರಿ? 66.5 ಲಕ್ಷ ರೂಪಾಯಿ ಚುನಾವಣಾ ಅಧಿಕಾರಿ 66.5 ಲಕ್ಷ ರೂಪಾಯಿ ತೊಗೊಂಡಿದ್ದಾನೆ ಅಂತಂದಾಗ ರಸೀದಿ ವೋಚರ್ ಇರಬೇಕಲ್ಲ. ಇಲ್ಲ, ನಾನು ಲೋಕಾಯುಕ್ತಿಗೆ ದೂರು ಕೊಟ್ಟಿದ್ದೇನೆ. ಲೋಕಾಯುಕ್ತಿಗೆ ಚುನಾವಣಾ ಅಧಿಕಾರಿಯ ವಿರುದ್ಧ, ಸಹಕಾರ ಸಂಘಗಳ DR ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ. ಇದು ಸಮುದಾಯದ ಹಣ, ಪ್ರತಿಯೊಂದು ಪೈಸಾ ಹೊರಗಡೆ ಬರಬೇಕು ಅಂತೇಳಿ. ನನ್ನ ವೈಯಕ್ತಿಕ ಹಣ ಅಲ್ಲ, ಇದು ಸಮುದಾಯದ ಹಣ.
ಎಲ್ಲವೂ ಸಹ ಹೊರಗಡೆ ಬರಬೇಕಲ್ಲ. ಯಾತಕ್ಕೆ 5 ವರ್ಷಗಳ ಕಾಲ ನಾವು ನಿರ್ದೇಶಕರಾಗಿದ್ದೀವಿ, ಆಡಳಿತ ಮಂಡಲದ ಸದಸ್ಯರಾಗಿದ್ದೀವಿ ಅಂತಾರಲ್ಲ, ಸಮುದಾಯಕ್ಕೆ ಹೇಳ್ಬೇಕಾಗಿತ್ತಲ್ಲ ಅವರು. ಈಗಲೂ ಸಹ ಅಧಿಕಾರ ಕಳ್ಕೊಂಡು 1 ವರ್ಷ ಆಗಿದೆ, ಅವಧಿ ಮುಗಿದು, ಈಗಲೂ ಸಹ ಅವರು ಮೀಟಿಂಗ್ ಮಾಡ್ತಾರೆ, ಅಧ್ಯಕ್ಷರು ಅಂತ ಹಾಕ್ಕೊಳ್ತಾರೆ, ಪದಾಧಿಕಾರಿಗಳು ಅಂತ ಹೆಸರು ಹಾಕ್ಕೊಳ್ತಾರೆ, ಶೇರ್ ಮಾಡ್ತಾರೆ ಅಂತಂದರೆ ಒಂದು ಸಾರಿ ಅವರ ಆತ್ಮಸಾಕ್ಷಿಯನ್ನು ಅವ್ರು ಕೇಳ್ಕೊಳ್ಬೇಕಲ್ಲ. ನಾವು ಹೇಳ್ತಾ ಇರುವಂಥದ್ದು ಏನು? ಸಮುದಾಯದ ಹೆಸರಿನಲ್ಲಿ 1,15,00,000 ರೂಪಾಯಿ ದೇಣಿಗೆ ಎತ್ತಿದ್ದೀರಿ, 1,07,00,000 ರೂಪಾಯಿ ಖರ್ಚು ಅಂತ ತೋರಿಸ್ತೀರಿ, ಮಠಕ್ಕೆ 1 ರೂಪಾಯಿ ಹೋಗಿಲ್ಲ, ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿಲ್ಲ. ಸ್ಮರಣ ಸಂಚಿಕೆ ಜವಾಬ್ದಾರಿಯನ್ನು ಹೊತ್ತಂಥವರು 25ನೇ ವರ್ಷದ್ದು ಅವರು ಬಿಡುಗಡೆ ಮಾಡಲೇ ಇಲ್ಲ, ಪುಸ್ತಕನೇ ರೆಡಿ ಆಗಿಲ್ಲ. ಅದು ಇವೆಲ್ಲ ನಿಮಗೆ ಗೊತ್ತಿಲ್ಲ. ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆದಾಗ ಯಾವ ಸಮುದಾಯ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ? ಮೈಸೂರಿನ ಯಾಂದಳ್ಳಿಲಿರುವಂಥ ಇಂಜಿನಿಯರಿಂಗ್ ಕಾಲೇಜ್ ಕತೆ ಆದರೆ, ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ಕರ್ನಾಟಕ ಪ್ರದೇಶದ ಕುರುಬರ ಸಂಘದ ಕಟ್ಟಡ BBMP ಪಶ್ಚಿಮ ವೆಸ್ಟ್ ಝೋನ್ನ ಜಂಟಿ ಕಮಿಷನರು ಆದೇಶ ಕೊಡೋದಕ್ಕಿಂತ ಮುಂಚಿತವಾಗಲೇ ಇವರು ಗುದ್ಲಿ ಪೂಜೆ ಮಾಡ್ತಾರೆ, ಕಟ್ಟಡ ಹೊಡಿತಾರೆ. 26/6/2025 ಜಂಟಿ ಕಮಿಷನರು ಒಂದು ಆದೇಶ ಕೊಡ್ತಾರೆ, ನೀವು ಬಿಲ್ಡಿಂಗ್ ಹೊಡೀರಿ, ಖಾಲಿ ಮಾಡಿಸಿ ಹೊಡೀರಿ ಅಂತ ಕೊಟ್ಟಾಗ 26ನೇ ತಾರೀಕಿಗೆ ಇಡೀ ಕಟ್ಟಡ ನೆಲಸಮ ಆಗಿರುತ್ತೆ. ಹಾಗಾದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಒಳ್ಳೆ ಕಟ್ಟಡ ಹೊಡೆದ್ರಲ್ಲ, ಆ ಕಟ್ಟಡ ಹೊಡೆಯೋಕ್ಕಿಂತ ಮುಂಚೆ ಈ ಪದಾರ್ಥಗಳನ್ನು ಎಷ್ಟಕ್ಕೆ ಟೆಂಡರ್ ಕರಿತಾ ಇದ್ದಾರೆ, ಎಷ್ಟು ಹೆಚ್ಚಿಗೆ ಬೀಟ್ ಮಾಡ್ತಾ ಇದ್ದಾರೆ, ಇದು ಸಮುದಾಯಕ್ಕೆ ಹೇಳಬೇಕು, ಇಷ್ಟು ಕೋಟಿ ಬಂದಿದೆ ಅಂತೇನಾದರೂ ಸಮುದಾಯಕ್ಕೆ ಹೇಳಿದ್ರಾ? ಹೇಳೇ ಇಲ್ಲ, ನೆಲಸಮ ಆಗೋಗಿದೆ. ಇದು ನಮ್ಮ ಸಮುದಾಯದ ದುಸ್ಥಿತಿ. ಇದನ್ನು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಗೂಂಡಾಗಿರಿ ಮಾಡಿಸ್ತಾರೆ, ಪ್ರಶ್ನೆ ಮಾಡಿದ್ರೆ ಗೂಂಡಾಗಿರಿ ಮಾಡಿಸಿ ದಾಳಿ ಮಾಡಿಸ್ಲಿಕ್ಕೆ ಬರ್ತಾರೆ. ಇದಕ್ಕೂ ಸಹ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು FIR ಮಾಡಲಿಲ್ಲ. ನಾನು ಕೋರ್ಟ್ಗೆ ಹೋಗಿದ್ದೀನಿ, ಕೋರ್ಟಿಂದ ತನಿಖೆಗೆ ಆದೇಶ ಆಗಿದೆ, ಕಾನೂನು ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಇದು ಸಮುದಾಯಕ್ಕೋಸ್ಕರವಾಗಿ ಆಗಬೇಕಾಗಿರುವಂಥದ್ದು ರೀ. ಸಮುದಾಯದ ಹಣ ಉಳಿಸ್ಬೇಕಾಗಿರುವಂಥದ್ದು, ಸಮುದಾಯದ ಆಸ್ತಿಗಳನ್ನು ಉಳಿಸ್ಬೇಕಾಗಿರುವಂಥದ್ದು. ಯಾತಕ್ಕೆ ಮಾಡಿಲ್ಲ? ಇಡೀ ಸಮುದಾಯ ಇವತ್ತು ಕತ್ತಲಿನಲ್ಲಿಟ್ಟಿದ್ದಾರಲ್ಲ, ಇಡೀ ಸಮುದಾಯವನ್ನು ಇವತ್ತು ನಿಂತ ನೀರನ್ನು ಹಾಕ್ಸಿದಾರಲ್ಲ. ಪ್ರಶ್ನೆ ಮಾಡಬೇಕಾಗಿರುವಂಥವ್ರು ಯಾರ್ರೀ? ನೀವು ಮಾಡಬೇಕು. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ, ನಿಮಗೆ ಸತ್ಯವೇ ಗೊತ್ತಿಲ್ಲ ಅಂತಂದರೆ, ನಿಮಗೆ ಸತ್ಯವೇ ಗೊತ್ತಿಲ್ಲ, ನ್ಯಾಯ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಅಂತಂದರೆ, ಕೋಟಿ ಹಣಕ್ಕೆ ಲೆಕ್ಕ ಇಲ್ವಲ್ಲ. ಒಂದೊಂದೇ ಪ್ರತಿಯೊಂದು ಜನರಲ್ ಬಾಡಿ ಪುಸ್ತಕ 6 ವರ್ಷದ ಜನರಲ್ ಬಾಡಿ ಪುಸ್ತಕದಲ್ಲಿ ಪ್ರತಿಯೊಂದು ವರ್ಷದಲ್ಲೂ ಸಹ ಭಾಳಷ್ಟು ಲೆಕ್ಕಾಚಾರಗಳಲ್ಲಿ ತಪ್ಪುಗಳಿದ್ದಾವೆ. ನಾವು ಪ್ರತಿಯೊಂದನ್ನು ಸಹ DRಗೂ ಕೊಟ್ಟಿದ್ವಿ, ಪ್ರತಿಯೊಂದನ್ನು ಸಹ ಲೋಕಾಯುಕ್ತಗೂ ಹೇಳ್ತಾ ಇದ್ವಿ, ಪ್ರತಿಯೊಂದನ್ನು ಸಹ ಸಮಾಜದ ಮುಂದೆ ಹೇಳ್ತೀವಿ. ಪ್ರಶ್ನೆ ಮಾಡದೆ ನೀವು ಮೌನವಾಗಿದ್ದರೆ, ಪ್ರಶ್ನೆ ಮಾಡದೆ ಹೋದರೆ ನಿಮ್ಮ ಸಮುದಾಯದ ಆಸ್ತಿ ಮತ್ತೊಬ್ಬರ ಪಾಲಾಗ್ತಾ ಇದೆ. ಯಾರೋ ಒಂದಷ್ಟು ಜನ ಕೈಯಲ್ಲಿಟ್ಕೊಂಡು ಇಡೀ ಸಮುದಾಯವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ನಾಳೆ ಸಮುದಾಯದ ಪರಿಸ್ಥಿತಿ ಏನಾಗುತ್ತೆ? ನಾವು ಹೇಳ್ತಾ ಇರುವಂಥದ್ದು 5% ಮಾತ್ರ, ಇನ್ನು 95% ಬೇಕಾದಷ್ಟಿದ್ದಾವೆ. 95% ಇದೆ. ಸತ್ಯ ಗೊತ್ತಿದ್ರೂ ನಾವು ಮಾತಾಡ್ದೆ ಹೋದರೆ ಈ ಸಮುದಾಯಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಅನ್ಕೊತೀನಿ ನಾನು. ಸತ್ಯ ಗೊತ್ತಿದ್ದರೂ ಸಹ ನಾವು ಮುಚ್ಚಿಡ್ತಾ ಇದ್ದರೆ ಈ ಸಮುದಾಯಕ್ಕೆ ಮಾಡ್ತಾ ಇರುವಂತಹ ವಂಚನೆ ಅಂತ ಹೇಳ್ತೀನಿ ನಾನು. ಸತ್ಯ ಗೊತ್ತಿದ್ದರೂ ಸಹ ನನಗೆ ಯಾಕೆ ಅಂತ ಕೂತ್ಕೊಂಡ್ರೆ ನೀವು ನಿಮ್ಮ ಸಮುದಾಯಕ್ಕೆ ಮಾಡ್ತಾ ಇರುವಂಥ ದೊಡ್ಡ ದ್ರೋಹ. ಪ್ರಶ್ನೆ ಮಾಡಿ. ಎಲ್ಲರಿಗೂ ದೇವರು ದುಡಿಯೋದಕ್ಕೆ ಶಕ್ತಿ ಕೊಟ್ಟಿರ್ತಾನೆ. ಕೆಲವರು ಮಾತ್ರ ಈ ಕುರುಬ ಅನ್ನೋ ಪದವನ್ನು ಬಳಸ್ಕೊಂಡು, ಸಮುದಾಯವನ್ನು ಬಳಸ್ಕೊಂಡು, ಸಮುದಾಯದ ಹೆಸರಿನಲ್ಲಿ ಹಣ ಮಾಡೋದನ್ನು ಮೊದಲು ಬಿಡಿ. ಅದು ಕಕ್ಕಸ್ಸು ಅಂತ ಹೇಳ್ಕೊಂಡು ದೂರ ಇಡಿ. ಕಕ್ಕಸನ್ನು ಕೈಯಲ್ಲಿ ಇಟ್ಕೊಳ್ತೀವ, ಕಕ್ಕಸನ್ನು ತಿಂತಾರ. ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮದೇ ಆದಂತಹ ದುಡಿಮೆ ಇದೆ, ಕುಟುಂಬ ಇರುತ್ತೆ. ನೀವು ತಿಂದು ಕುಟುಂಬಕ್ಕೂ ತಿನ್ನಿಸಿ ಯಾತಕ್ಕೋಸ್ಕರ ಅಪವಿತ್ರ ಮಾಡ್ತೀರಿ? ಸಮುದಾಯದ ಅಭಿವೃದ್ಧಿಗೋಸ್ಕರ ಎಲ್ಲ ಕೈ ಜೋಡಿಸ್ರಿ. ನಿಮ್ಮ ಕನಕ TV ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ. ನಿಮ್ಮ ಕನಕ TV ಸತ್ಯವನ್ನೇ ಹೇಳುತ್ತೆ. ಇಲ್ಲಿ ಸಮುದಾಯದ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಬೇರೆಯವರ ಉಪಟಳಕ್ಕಿಂತ ನಮ್ಮವರ ಚಿತಾವಣೆ. ಕೆಲವು ಜನ, ನಾನು ಇಡೀ ಸಮುದಾಯದ ವಿಚಾರವನ್ನು ಹೇಳಬೇಕಾದ್ರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಬೆರಳೆಣಿಕೆಯಷ್ಟು ಮಾತ್ರ ಜನ
ಇವರೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಅರ್ಥ ಮಾಡ್ಕೊಳ್ಬೇಕು, ಅವ್ರು ಯಾರೋ ಬೇರೆಯವರಲ್ಲ. ಈಗಲಾದರೂ ಜ್ಞಾನೋದಯ ಆಗಲಿ. ಬೀರದೇವರು, ರೇವಣಸಿದ್ದೇಶ್ವರರು, ಸಂಗೊಳ್ಳಿ ರಾಯಣ್ಣ, ಕನಕದಾಸರು ಅವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಸತ್ಯವನ್ನು ಸತ್ಯ ಅಂತ ಹೇಳಿ. ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.